ತ್ರಿಬಲ್9 ಫ್ಯಾಷನ್ 369 ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್. ಸೊ ಇವತ್ತು ಲಾಸ್ಟ್ ನಾನು ಆಗಲೇ ಹೇಳಿದೆ. ಸೊ ಕಂಪ್ಲೀಟ್ ಬ್ಲೌಸು ರೆಡಿಯಾಗಿದೆ. ಸೊ ಕಸ್ಟಮರು 36 ಬ್ಲೌಸು ಮತ್ತು ಲೆಂತು ಎಲ್ಲ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಬ್ಲೌಸ್ ಸೈಜು 36 ಬ್ಲೌಸಿನ ಸೈಜು 36 ಬ್ಲೌಸು. ಸೊ ಇದ್ರ ನೀಟಾಗಿ ನಾನು ಅಳತೆ ಎಷ್ಟು ತೊಗೊಂಡೆ, ಯಾವುದಾದಕ್ಕೆ ಎಷ್ಟೆಷ್ಟು ತೊಗೊಂಡು ಹೊಲಿದಿದ್ದೀನಿ ಅಂದ್ಕೊಂಡು ವಿತ್ ಬೆಲ್ಟ್ ಬ್ಲೌಸು ಅವರು ಕಸ್ಟಮರ್ ಹೇಳಿರೋದು. ಸೊ ಹಾಗಾಗಿ ಈ ಬೆಲ್ಟ್ ಬ್ಲೌಸಿನ ಡೀಟೇಲು, ಈ ಬೆಲ್ಟ್ ಬ್ಲೌಸು ಯಾವ ಲೆಂತಿಗೆ ತೊಗೊಂಡೆ, ಇದು ಎಷ್ಟಕ್ಕೆ ತೊಗೊಂಡೆ, ಕಂಪ್ಲೀಟಾಗಿ ಬ್ಲೌಸು ಎಷ್ಟು ಕಂಪ್ಲೀಟಾಗಿ ಕರೆಕ್ಟಾಗಿ ಎಷ್ಟು ಲೆಂತಿಗೆ ಬರಬೇಕು, ಕಸ್ಟಮರ್ ಕೊಟ್ಟಿರೋ ಕಂಪ್ಲೀಟ್ ಲೆಂತು, ಅವ್ರು ಕೊಟ್ಟಿದ್ದು ಅಳತೆ ಬ್ಲೌಸ್ ಕೊಟ್ಟಿದ್ರು ಒಂದು, ಅವ್ರ ಅಳತೆ ಬ್ಲೌಸ್ ಪ್ರಕಾರವಾಗಿಯೇ ಇದನ್ನು ಸ್ಟಿಚ್ ಮಾಡಿರೋದು. ಸೊ ಹಾಗಾಗಿ ಅವ್ರ ಅಳತೆ ಬ್ಲೌಸ್ನ ತೊಗೊಂಡು ಇಲ್ಲಿ ಸ್ಟಿಚ್ ಕೊಟ್ಟಿರೋದ್ರಿಂದಾಗಿ ಸೊ ಇದನ್ನು ಹೊಲಿದು ರೆಡಿ ಮಾಡಿದ್ದೀನಿ. ಸೊ ಈಗ ಇಲ್ಲಿ ಡಾಟ್ ನಿಮಗೆ ಕಾಣಿಸ್ತಿದೆಯಲ್ಲ, ಬ್ಲೂ ಕಲರ್ ಡಾಟು, ಈ ಬ್ಲೂ ಕಲರ್ ಡಾಟ್ ಹಿಂದ್ಗಡೆ ಈ ಥರ ಹುಕ್ನ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸೊ ಕೆಲವ್ರಿಗೆ ಒಂದೊಂದು ಡೌಟ್ ಇರುತ್ತೆ. ಸೊ ಸ್ಟಿಚ್ ಮಾಡೋದು ಹೇಗೆ ಅಂದ್ಕೊಂಡು ಕೆಲವರು ಮಿಷನಲ್ಲೂ ಸಹ ಸ್ಟಿಚ್ ಮಾಡ್ತಾರೆ. ಸೊ ಅದು ಮಾಡಬೇಕು ಅಂದರೆ ನಮಗೆ ತುಂಬ ಪ್ರಾಕ್ಟೀಸ್ ಆಗಬೇಕು. ಮೇಯ್ನ್ ಥಿಂಗು ತುಂಬ ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಇದ್ದರೆ ಮಾತ್ರ ನೀವು ಇದು ಮಿಷನಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಮಿಷನಲ್ಲಿ ನಿಮಗೆ ಬರಲ್ಲ ಅಂದರೆ ದಯವಿಟ್ಟು ಪ್ರಯತ್ನ ಪಡೋಕ್ಕೆ ಹೋಗಬೇಡಿ. ಹೆಚ್ಚು ಕಮ್ಮಿ ಆದರೆ ಸೊ ಕಸ್ಟಮರ್ ಕಡೆಯಿಂದ ಬೈಸ್ಕೋಬೇಕಾಗತ್ತೆ, ಆಮೇಲೆ ಬ್ಯಾಡ್ ರಿವ್ಯೂಸ್ ಬರುತ್ತೆ. ಸೊ ಬೆಟರ್ ದೆನ್ ಕೈಯಲ್ಲಿ ಹೊಲಿಯೋದು ನಿಮ್ಗೆ ಈಸಿ ಆಗುತ್ತೆ. ಅದರಲ್ಲೂ ಬೇಕಾದಷ್ಟು ಟ್ರಿಕ್ಸ್ ಎಲ್ಲ ಇದೆ. ಸೊ ಟ್ರಿಕ್ಸ್ನ ಸರ್ಚ್ ಮಾಡಿ, ಬೇಕಾದಷ್ಟು ಸಿಗುತ್ತೆ. ನಾನು ಸಹ ನನಗೇನಾದರೂ ಸಿಗೋರೆ ಖಂಡಿತವಾಗ್ಲೂ ಆ ವೀಡಿಯೋಸ್ಗಳನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಇಲ್ಲ ವಿಡಿಯೋ ಮಾಡಿ ಸಹ ಹಾಕಿರ್ತೀನಿ. ಸೊ ನೋಡಿ, ಇಲ್ಲಿ ಫ್ರೆಂಡ್ಸ್ ಏನು ನಿಮಗೆ ಬ್ಲೂ ಮಾರ್ಕಲ್ಲಿ ಡಾಟ್ ಮಾಡಿದ್ದೀನಲ್ಲ, ಸೊ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಬ್ಲೂ ಕಲರ್ ಮಾರ್ಕು. ಸೊ ಹಾಗೆ ಪ್ರತಿಯೊಂದು 6 ಪಾಯಿಂಟಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಇದರಿಂದ ನೀವು ಹೇಗೆ ಇದನ್ನು ತೊಗೋಬೋದು ಅಂದರೆ, ಜಸ್ಟ್ ಈ ಥರ ನಿಮ್ಮ ಸೂಜಿ ಇರುತ್ತಲ್ಲ, ಈ ಸೂಜಿಲಿ ಇಲ್ಲಿ ಈ ಥರ ಸುಮ್ಮನೆ ಇಷ್ಟು ಮಾರ್ಕ್ ಮಾಡಿಕೊಂಡ್ರು ಈ ಥರ ಸಾಕು. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಅವಾಗೇನಾಗುತ್ತೆ, ನಿಮಗೆ ಅದನ್ನು ಪೋಣಿಸೋದಕ್ಕಾಗಲಿ ಅದನ್ನು ಹಾಕೋದಕ್ಕಾಗಲಿ ನಿಮಗೆ ಈಸಿ ಆಗುತ್ತೆ. ಜಸ್ಟ್ ಇಷ್ಟು ಮಾರ್ಕ್ ಮಾಡಿಕೊಂಡ್ರು ಸಾಕು. ಸೊ ಆ ಕಡೆ ಈ ಕಡೆ ಒಂಚೂರು ಇದು ಮಾಡಿ ಹಿಂಗೆ, ಆವಾಗ ಕರೆಕ್ಟಾಗಿ ಬರುತ್ತೆ. ಸೊ ಆವಾಗ ನಿಮಗೆ ಈಸಿಯಾಗಿ ನೀವು ಉಪ್ಪಟ್ಟಿನ ಹಾಕ್ಬೋದು, ಅಂದರೆ ಪಿನ್ನ ಕರೆಕ್ಟಾಗಿ ಇದಕ್ಕೆ ಹಾಕ್ಬೋದು, ಅವಾಗ ನೀಟಾಗಿ ಕೂತ್ಕೊಂಡೆ. ಬಟ್ ಇಲ್ಲಿಂದೆ ಒಂದು ಸತಿ ಚೆಕ್ ಮಾಡಿಕೊಂಡು ಇದನ್ನು ಸೂಜಿನ ಈ ಥರ ಇದು ಮಾಡಿ, ಸೊ ಡೈರೆಕ್ಟಾಗಿ ಹಂಗೆ ಹಾಕಬೇಡಿ. ಇಲ್ಲಿ ಮಾರ್ಕ್ ಯಾವ ಪಾಯಿಂಟಿಂಗ್ ಮಾಡಿದಿರ ಆ ಪಾಯಿಂಟಿಂಗ್ ನೋಡಿಕೊಂಡು ಹಾಕಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಸೊ ಕಸ್ಟಮರ್ ಕಡೆಯಿಂದ ಒಳ್ಳೆ ಕಮೆಂಟ್ ಬರಬೇಕು ಅಂದರೆ ಫಸ್ಟು ನಿಧಾನವಾಗಾದರೂ ಪರವಾಗಿಲ್ಲ, ಸಮಾಧಾನವಾಗಿ ಮಾಡೋ ಪ್ರಯತ್ನ ಮಾಡಿ. ಈಗ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವ ಸೂಜಿಲಿ, ಸೊ ಇದನ್ನು ಫಸ್ಟು ಆ ಹೋಲಿಗೆ ಹಿಂಗೆ ಹಾಕಿ, ಒಂಚೂರು ನಿಧಾನ ಆಗುತ್ತೆ ಪರವಾಗಿಲ್ಲ. ಸೊ ಹೋಲಿಗೆ ಹಾಕೋಕ್ಕೆ ಟ್ರೈ ಮಾಡಿ. ಫಸ್ಟು ಒಂಚೂರು ಬೆಂಡಾಗಿರುತ್ತೆ, ಸೊ ಅದನ್ನು ನೀಟ್ ಮಾಡ್ಕೊಳ್ಳಿ. ಈ ಥರ ಅದನ್ನೇ ಚೂರು ಇವಾಗ ಬಂದಿದೆ. ಸೊ ಇದನ್ನು ಇಲ್ಲಿಗೆ ಈ ಥರ ಹಾಕಿ, ಈಗ ಕೂತ್ಕೊಂತಲ್ವಾ, ಇಲ್ಲಿ ನೋಡಿ ಇವಾಗ ಕೂತಿದೆ ಇದು, ಅದನ್ನು ಈಗ ತಿರುಗಿಸಿ. ಸೊ ಈಗ ಕರೆಕ್ಟಾಗಿ ಕೂತ್ಕೊಂಡಿದೆ. ಹೀಗೆ ಪ್ರತಿಯೊಂದು ಇದೇ ಮೆಥಡಲ್ಲಿ ಫಾಲೋ ಮಾಡಿ. ಹೊಲಿಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ನೋಡ್ಕೊಂಡು ಹೊಲಿರಿ. ಆಮೇಲೆ ಇಲ್ಲಿ ನೀವು ಹೊಲಿತಿದ್ರೆ ಇಲ್ಲಿ ಎಲ್ಲೂ ಕಾಣಿಸ್ಬಾರ್ದು ಅದು ಮಾರ್ಕು. ನೀವು ಇಲ್ಲಿ ಹೊಲಿತಿದ್ದೀರಾ ಅಂತ ಇಲ್ಲಿ ಒಂಥರ ಹೊಲಿದಿರೋದು ಕಾಣಿಸ್ಬಾರ್ದು, ಆ ಥರ ಹೊಲಿಬೇಕು. ಸೊ ಅದಕ್ಕೆ ದಪ್ಪ ಪಟ್ಟಿನ ನಿಮಗೆ ಅನುಕೂಲ ಆಗುತ್ತೆ.
ಜಸ್ಟ್ ನಾನಿವಾಗ ಒಂದನ್ನು ಮಾತ್ರ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಇಲ್ಲಿ. ಇನ್ನು ಮಿಕ್ಕಿದ್ದು ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಲ್ಲದಕ್ಕೂ ಅದೇ ಮೆಥಡ್ನೇ ಫಾಲೋ ಮಾಡಿ. ಅವಾಗ ಏನಾಗುತ್ತೆ, ನಿಮಗೆ ಪಿನ್ನ ಹುಕ್ಕು ಕರೆಕ್ಟಾಗಿ ಕೂಡಿಸ್ಕೊಳೋಕ್ಕೆ ಸರಿ ಹೋಗುತ್ತೆ. ಸೊ ಅವಾಗ ಹುಕ್ಕು ಯಾವುದೇ ಕಾರಣಕ್ಕೂ ಪದೇ ಪದೇ ಬಿಚ್ಚೋಗಲ್ಲ, ಇಲ್ಲ ಮತ್ತೆ ಪದೇ ಪದೇ ಹೊಲಿಯೋಕ್ಕೆ ಅವಕಾಶ ಸಿಗಲ್ಲ ಅದನ್ನು. ಸೊ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಇದನ್ನು ಆ ಥರ ನೀವು ಸ್ಟಿಚ್ ಮಾಡ್ಬೋದು, ತೊಂದರೆ ಇದನ್ನು ಹುಕ್ನ ಫಿಕ್ಸ್ ಮಾಡ್ಕೋಬೋದು. ಬಟ್ ಒಂದೇನು ಅಂದರೆ ಇಲ್ಲಿ ಕಾಣಿಸ್ಬಾರ್ದು. ಇಲ್ಲಿ ಈಗ 2 ಲೈನ್ ಕಾಣಿಸ್ತಿದೆಯಾ, ಈ 2 ಲೈನ್ ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಬೇರೆ ಯಾವುದೇ ರೀತಿ ಕಾಣಿಸ್ಬಾರ್ದು, ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಹೊಲಿಬೇಕಾದ್ರೆ ಇದನ್ನು ನೋಡ್ಕೊಂಡು ಹೊಲಿರಿ. ಅದು ಒಂಥರ ಕೆಟ್ಟದಾಗಿ ಕಾಣಿಸುತ್ತೆ, ಒಂಥರ ಗುಪ್ಪೆ ಹಾಗೆ ಗುಂಪಾಗಿ ದಾರ ಹೊಲಿದಿರೋದು ನೀಟಾಗಿ ಗೊತ್ತಾಗುತ್ತೆ. ಸೊ ಅದು ಪರ್ಫೆಕ್ಟ್ ಫಿಟ್ಟಿಂಗ್ ಅನಿಸಲ್ಲ, ಪರ್ಫೆಕ್ಟ್ ಸ್ಟಿಚ್ ಅನಿಸಲ್ಲ. ಸೊ ಕಸ್ಟಮರು ಅದನ್ನೆಲ್ಲ ಗಮನಿಸ್ತಾರೆ, ಸೊ ನೀಟಾಗಿ ಗಮನಿಸ್ತಾರೆ. ಸೊ ಸ್ಟಿಚ್ಚು ಕರೆಕ್ಟಾಗಿ ಬಂದಿದ್ರೆ ಮಾತ್ರ ಅವರು ನಿಮ್ಮ ಹತ್ರ ಕಂಟಿನ್ಯೂಸ್ ಆಗಿ ನಿಮಗೆ ಆರ್ಡ್ರ್ಗಳನ್ನ ಕೊಡ್ತಾ ಬರ್ತಾರೆ. ಸೊ ನೀವು ಯಾವ ಥರ ಹೊಲಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹುಷಾರಾಗಿ ಹೊಲಿಯೋದಾದರೂ ಅಷ್ಟೇ. ನಂತರ ಇಲ್ಲಿ ಸ್ಟಿಚ್ ಮಾಡಾದ್ಮೇಲೆ ನಾನಿನ್ನೂ ಜಾಸ್ತಿ ಹೊಲಿಬೇಕಿಲ್ಲಿ, ಬಟ್ ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಇಷ್ಟೇ ಹೊಲಿದಿದ್ದೀನಿ. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು ಇಲ್ಲಿ ದಾರ ಯಾವಾಗಲಾದರೂ ಈ ಬಟ್ಟೆ ಕಟ್ಟಾದರೆ, ಅಕಸ್ಮಾತ್ ಹಾಕಿ ಕಟ್ಟಾಯಿತು ಅಂದರೆ ಇಲ್ಲಿದೆಯಲ್ಲ, ಇಲ್ಲಿಗೂ ಸೇರಿಸಿ ಬಟ್ಟೆ ಸೇರಿಸಿ ಹಿಂಗೆ ಸ್ಟಿಚ್ ಮಾಡಿ. ಇದು ಈ ದಾರ ಇದೆಯಲ್ಲ, ಈ ದಾರ ಈ ಹುಕ್ಕೊಳಗೆ ಈ ಥರ ಬರಬೇಕು. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಈ ದಾರ ಈ ಹುಕ್ಕೊಳಗೆ ಈ ಥರ ಬರಬೇಕು. ಬಂದರೆ ಆವಾಗ ನೀಟಾಗಿ ಹಿಂಗೆ ನೀವು ಅದನ್ನು ಎಳಿಬೋದು. ನೀಟಾಗಿ ಎಳೆದ್ರೆ ಆವಾಗ ಅದು ಕರೆಕ್ಟಾಗಿ ಕೂತ್ಕೊಳುತ್ತೆ ಮತ್ತು ಬಿಚ್ಚೋಗಲ್ಲ. ಈ ಮೆಥಡ್ನು ನೀವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಹುಕ್ಕು ಬಿಚ್ಚೋಗಲ್ಲ, ಕರೆಕ್ಟಾಗಿ ಕೂತ್ಕೊಳುತ್ತೆ, ಯಾವುದೇ ಸಮಸ್ಯೆ ಆಗಲ್ಲ, ಮತ್ತು ಹುಕ್ಕು ಬಿಚ್ಚೋಗಲ್ಲ, ಆವಾಗ ನೀಟಾಗಿ ಕೂತ್ಕೊಳುತ್ತೆ. ಇದೇನ ಫಾಲೋ ಮಾಡ್ಕೊಂಡು ಹೋಗಿ ನೀಟಾಗಿ ಹುಕ್ನ ಹೊಲಿರಿ, ಕಸ್ಟಮರ್ಗೆ ಖುಷಿ ಆಗುತ್ತೆ. ಆವಾಗ ನಿಮಗೂ ಕೂಡ ಒಳ್ಳೆ ಕಮೆಂಟ್ಗಳು ಬರುತ್ತೆ, ಜೊತೆಗೆ ನಿಮಗೆ ಇನ್ನೂ ಹೆಚ್ಚು ಕಸ್ಟಮರ್ಸ್ಗಳು ಬರೋಕ್ಕೆ ಶುರುವಾಗುತ್ತೆ. ಇವಾಗ ಗಾಯ್ಸ್, ಇವಾಗ ಕಂಪ್ಲೀಟಾಗಿ ಬ್ಲೌಸು ರೆಡಿ ಆಗಿದೆ. ಸೊ ಇಲ್ಲಿ ನಾನೇನು ಮಾರ್ಕ್ ಮಾಡಿದ್ದೀನಲ್ಲ, ಬ್ಲೂ ಕಲರಲ್ಲಿ ಕಾಣಿಸ್ತಿರ್ಬೋದಲ್ವ ನಿಮಗೆ ಲೈಟಾಗಿ. ಸೊ ಇಲ್ಲಿ ಆಲ್ರೆಡಿ ಕಂಪ್ಲೀಟಾಗಿ ಇದಕ್ಕೆ 6, ಸಾಮಾನ್ಯವಾಗಿ 5 ಹೊಲಿತಾರೆ ಹುಕ್ನ. ಇಲ್ಲಿ ನನಗೆ ಅವಶ್ಯಕತೆ ಬಂದಿದೆ 6 ಹೊಲಿಯೋದಕ್ಕೆ. 6 ಹುಕ್ನ ಹೊಲಿದಿದ್ದೀನಿ. ಹಾಗೆ 6ನ ಪಟ್ಟಿನೂ ಸಹ ಹೊಲಿದು ರೆಡಿ ಮಾಡಿದ್ದೀನಿ. ಸೊ ಇವಾಗ ಕಂಪ್ಲೀಟಾಗಿ ಬ್ಲೌಸ್ ರೆಡಿಯಾಗಿದೆ. ಸೊ ಈ ಕಂಪ್ಲೀಟ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಸಜೆಷನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.